ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಸೂರ್ಯ ತುಲಾ ರಾಶಿಯನ್ನು ಬಿಟ್ಟು ವೃಶ್ಚಿಕ ರಾಶಿ ಪ್ರವೇಶ ಆಗ್ತಾ ಇದೆ. 16ನೇ ತಾರೀಕು ನವೆಂಬರ್ ಪ್ರವೇಶ ಆದರೆ 15ನೇ ತಾರೀಕು ಡಿಸೆಂಬರ್ವರೆಗೂ ಕೂಡ ಸೂರ್ಯ ವೃಶ್ಚಿಕ ರಾಶಿನಲ್ಲಿ ಫಲ ಕೊಡ್ತಾರೆ. ಎಷ್ಟೋ ಜನ ಈ ಶನಿಯ ಒಂದು ಎಪಿಸೋಡ್ ಮಾಡಿದಾಗ ಕ್ವಶನ್ ಕೇಳ್ತಾಯಿದ್ರು, ಸರ್ ಕೆಲವು ಜನ ರಾಶಿ ಮೇಲೂ ಹೇಳ್ತಾರೆ, ಲಗ್ನ ಮೇಲೂ ಹೇಳ್ತಾರೆ, ಯಾವುದನ್ನು ತಗೋಬೇಕು? ನಾನು ಇವತ್ತಿಂದ ಅಲ್ಲ 6 ವರ್ಷದಿಂದನೂ ಹೇಳ್ಕೊಂಬಂದಿದ್ದೀನಿ, ಲಗ್ನಕ್ಕೆ ತಗೊಳ್ಳಿ. ಲಗ್ನಕ್ಕೆ ತಗೊಂಡ್ರೂ ಕೂಡ ದಶಾಭುಕ್ತಿಗಳಲ್ಲಿ ಯಾವ ಗ್ರಹ ಟ್ರಾನ್ಸಿಟ್ ಆಗುತ್ತೆ ನಡಿಬೇಕು. ಅಲ್ಲಿ ನಡೀತಾ ಇಲ್ಲ, ನಿಮಗೇನು ಅಪ್ಲೈನೇ ಆಗಲ್ಲ. ಈಗ ಎಕ್ಸಾಂಪಲ್, ಇವಾಗ ಸೂರ್ಯ ಪ್ರವೇಶ, ಸೂರ್ಯ ಎಲ್ಲೋ ಒಂದು ಕಡೆ ದಶದಲ್ಲಿರಬೇಕು, ಭುಕ್ತಿನಲ್ಲಿರಬೇಕು, ಅಂತರ್ಭುಕ್ತಿನಲ್ಲಿರಬೇಕು. ಇದ್ದರೆ ಮಾತ್ರ ಈ ಫಲ. ಇಲ್ಲ ಯಾವುದೋ ಕುಜದಶ ನಡೀತಾ ಇದೆ, ರಾಹು ಭುಕ್ತಿ ನಡೀತಾ ಇದೆ, ಗುರು ಅಂತರ್ಭುಕ್ತಿ ನಡೀತಾ ಇದೆ, ನಿಮಗೆ ಸೂರ್ಯನ ಅಪ್ಲೈನೇ ಆಗಲ್ಲ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ರಾಶಿ ಭವಿಷ್ಯ ಅಂತಕ್ಕಂಥದ್ದನ್ನು ಶಾಸ್ತ್ರದಲ್ಲಿ ಬರೆದಿಲ್ಲ. ಸರ್ ಯಾಕೆ ಮತ್ತೆ ಎಲ್ಲರೂ ಹೇಳ್ತಾರೆ? ಮೋಸದ ಕಾಲ, ಮೋಸದ ಜಾಲ, ಮೋಸ ಹೋಗೋರು ಇರುವವರೆಗೂ ಮೋಸ ಮಾಡ್ತಾನೆ ಇರ್ತಾರೆ. ಯಾಕೆಂದರೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಇವತ್ತು ಪ್ರತಿಯೊಬ್ಬರಿಗೂ. ಜ್ಯೋತಿಷ್ಯ ಅಂದರೆ ಯಾವ ಥರ ನಾವು ತಿಳ್ಕೊಬೇಕು, ಕಲ್ತ್ಕೋಬೇಕು ಗೊತ್ತಿಲ್ಲ, ಅದಕ್ಕೆ ಮೋಸ ಮಾಡ್ತಾರೆ. ಗೊತ್ತಿದ್ದರೆ ಮೋಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಜೀವನದಲ್ಲಿ ಅಷ್ಟೇ ಅಲ್ವಾ, ನಮಗೆ ಯಾವುದೇ ಏನು ತಗೋಬೇಕು ಅಂದ್ಕೊಂಡಿರ್ತೀವಿ, ಅದ್ರ ಬಗ್ಗೆ ಜ್ಞಾನ ಇಲ್ಲ ಅಂದರೆ ನಾವು ಮೋಸ ಹೋಗ್ತೀವಿ. ಯಾರಾದರೂ ಮೋಸ ಮಾಡಿದರೆ, ತಿಳ್ಕೊಂಡಿದ್ರೆ ಮೋಸ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ನಾವು ಅವ್ರಿಗೆ ಕ್ವಶನ್ ಹಾಕ್ಬೋದು, ಇದು ಹಿಂಗೆ ಅಂತ. ಕರೆಕ್ಟ್ ಅಲ್ವಾ? ಅದೇ ರೀತಿ ಜ್ಯೋತಿಷ್ಯದಲ್ಲಿ ಸ್ವಲ್ಪ ಜನರಲ್ ನಾಲೆಡ್ಜ್ನ ಪ್ರತಿಯೊಬ್ಬರು ಬೆಳೆಸ್ಕೋಬೇಕು. ಸಿಕ್ಕಾಬಟ್ಟೆ ಎಪಿಸೋಡ್ ಕೊಟ್ಟಿದ್ದೀವಿ, ಸ್ವಲ್ಪ ನೋಡ್ಕೊಂಡು ತಿಳ್ಕೊಳ್ಳಿ. ಸಿಕ್ಕಾಬಟ್ಟೆ ಜನರಲ್ ನಾಲೆಡ್ಜ್ ವೀಡಿಯೋಸ್ನ ತುಂಬ ಕೊಟ್ಟಿದ್ದೀವಿ. ರಾಶಿ ಅಂತ ಮತ್ತೆ ಹಿಂದೆ ಬಿದ್ದುಬಿಟ್ಟಿರ. ರಾಶಿ ಭವಿಷ್ಯನೂ ಸುಳ್ಳು, ರಾಶಿಯಿಂದ ಪ್ರೊಡಕ್ಷನ್ ಬರೋದು ಸುಳ್ಳು. ಯಾವುದೂ ನಿಜ ಇಲ್ಲ ಅದರಲ್ಲಿ. ನಿಜ ಇದ್ದಿದ್ರೆ ನಾವ್ಯಾಕೆ ವ್ಯೂಸ್ಗೋಸ್ಕರ ಹೇಳ್ಬೋದಲ್ಲ. ಲಕ್ಷಾಂತರ ನೋಡ್ತಾರೆ ರಾಶಿ ಭವಿಷ್ಯ ಅಂತ ಹೇಳಿದರೆ, ನಾನು ಮಾಡ್ಬೋದಲ್ಲ, ಯಾಕೆ ಮಾಡ್ತಾಯಿಲ್ಲ? ಸತ್ಯ ಉಳಿಬೇಕು ಅಂತ, ಶಾಸ್ತ್ರ ಉಳಿಬೇಕು ಅಂತ. ಸೊ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಸೂರ್ಯ ಜಾತಕದಲ್ಲಿ ಎಲ್ಲೆಲ್ಲಿ ಕೂತ್ಕೋತಾನೋ ಫಲ ಕೊಡ್ತಾನೆ. ಸ್ವಲ್ಪ ಅಹಂ ಫಲ ಅಂತ ಹೇಳ್ಬೋದು. ಸ್ವಲ್ಪ ಅಹಂಗೆ ಕಾರಕ ಸೂರ್ಯ. ಆದರೆ ಒಂಥರ ಸ್ಟೇಟಸ್, ನೇಮ್ ಆ್ಯಂಡ್ ಫೇಮ್ ಕಾರಕ ಸೂರ್ಯ. ಸೂರ್ಯ ಯಾರಿಗೆ ಚೆನ್ನಾಗಿರ್ತಾನೆ ಜಾತಕದಲ್ಲಿ? ನೇಮ್ ಆ್ಯಂಡ್ ಫೇಮ್ ಹೆಚ್ಚು ಅಂತ ಹೇಳಿದ್ದಾರೆ, ಕಾರಕ. ಇರಲಿ, ಇವಾಗ 12 ಲಗ್ನನ ನೋಡ್ಕೊಂಡು ಹೋಗೋಣ. ಯಾವ್ಯಾವ ರೀತಿ ಟ್ರಾನ್ಸಿಟಲ್ಲಿ ಒಂದು ಲಕ್. ಸರ್ ಜಾತಕದಲ್ಲಿ ನನಗೆ ಲಾಭನೇ ಇಲ್ಲ, ಟೈಮೇ ಚೆನ್ನಾಗಿಲ್ಲ, ಗೋಚಾರದಲ್ಲಿ ಬಂತ? ಡೆಫಿನೆಟ್ಲಿ ಅ ಲಕ್, 20 to 30%. ಸೊ ಹಾಗೆ 12 ಲಗ್ನನ ನೋಡ್ಕೊಂಡು ಹೋಗೋಣ. ಫಸ್ಟ್ ಒನ್, ಮೇಷ ಲಗ್ನದವ್ರಿಗೆ ಈ ಒಂದು ತಿಂಗಳು ಎಜುಕೇಷನಲ್ಲಿ ಅಬ್ಸ್ಟೆಕಲ್ ತೋರಿಸ್ತಾ ಇದೆ. ಓದೋಕ್ಕೆ ಮನಸ್ಸಾಗಲ್ಲ, ಎಕ್ಸ್ಪೆಕ್ಟೆಡ್ ಮಾರ್ಕ್ಸು ಬರೋದಿಲ್ಲ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ ತೋರಿಸ್ತಾ ಇದೆ. ಅವಮಾನ ಅಪವಾದಗಳು ಬರ್ತಕ್ಕಂಥ ಸಮಯ. ಸ್ಯಾಲ್ರಿ ಹೆಚ್ಚಿಗೆ ಕೊಡ್ತಾ ಇಲ್ಲ ಅಂತ ನೀವೇ ಬಿಟ್ಟು ಹೋಗ್ಬೋದು, ಇಲ್ಲ ಅವರೇ ತೆಗೆದುಬಿಡ್ಬೋದು ಮ್ಯಾನೇಜ್ಮೆಂಟ್ ಅವರು. ಸ್ವಲ್ಪ ಬ್ಯಾಡ್ ಟೈಮ್. ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಬಟ್ಟೆ ಲಾಸ್ ಆಗುತ್ತೆ, ಮೋಸ ಹೋಗೋ ಸಾಧ್ಯತೆ ಪಾರ್ಟ್ನರ್ಶಿಪ್ಪಲ್ಲಿ, ಕೇರ್ಫುಲ್ಲಾಗಿರಿ. ಹಾಗೆ ಸಾಲ ತೊಗೊಂಡವ್ರು ವಾಪಸ್ ಕೊಡಲ್ಲ, ತುಂಬ ಕಿರಿಕಿರಿ, ಸ್ಟ್ರಗಲಿಂಗು ಹೆಚ್ಚಾಗ್ತಕ್ಕಂಥದ್ದು ಈ ತಿಂಗಳಲ್ಲಿ ತೋರಿಸ್ತಾ ಇದೆ. ಮದುವೆ ಜೀವನದಲ್ಲಿ ತುಂಬ ಗಲಾಟೆ ತೋರಿಸ್ತಾ ಇದೆ, ಕಿರಿಕಿರಿ ತೋರಿಸ್ತಾ ಇದೆ, ಒಬ್ರಿಗೊಬ್ಬರು ನಿಂದನೆ ಮಾಡ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ, ಸೆಪರೇಷನ್ ತೋರಿಸ್ತಾ ಇದೆ. ಸ್ವಲ್ಪ ಸಮಾಧಾನವಾಗಿದ್ದರೆ ಸಾಲ್ವ್ ಆಗುತ್ತೆ. ಡೌಟ್ ಪಡಕ್ಕೆ ಹೋಗ್ಬೇಡಿ. ಹೆಚ್ಚು ತಪ್ಪು ತಿಳುವಳಿಕೆಯಿಂದ ಮತ್ತು ಡೌಟಿಂದನೇ ನಿಮ್ಮ ವೈವಾಹಿಕ ಜೀವನ ಹಾಳಾಗ್ತಕ್ಕಂಥ ಸಾಧ್ಯತೆ ಈ ತಿಂಗಳಲ್ಲಿ ತೋರಿಸ್ತಾ ಇದೆ. ಹೊಸ ವಧುವರನ್ನ ಹುಡುಕ್ತಾ ಇದ್ದರೆ ಕರೆಕ್ಟಾಗಿ ಸೆಟ್ ಆಗೋಲ್ಲ. ನೀವು ಒಪ್ಪಿರೋ ಅವರೊಪ್ಪಲ್ಲ, ಅವರೊಪ್ಪಿರೋ ನೀವು ಒಪ್ಪಲ್ಲ, ಇಲ್ಲಾಂದರೆ ಅಡಚಣೆಗಳು ಏನಾದರೂ ಬಂದು ಕೂತಿರುತ್ತೆ, ಅಡಚಣೆ. ಸೊ ಗೋಚಾರ ಫಲ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಮೇಷಲಗ್ನ. ಸ್ವಲ್ಪ ತಲೆನೋವು ಬರ್ತಕ್ಕಂಥ ಸಾಧ್ಯತೆ, ಕಣ್ಣು ಬರ್ತಕ್ಕಂಥ ಸಾಧ್ಯತೆ, ಸ್ವಲ್ಪ ಹೀಟ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ. ಸ್ವಲ್ಪ ಅದ್ರ ಕಡೆ ಗಮನ ಕೊಟ್ಕೊಳ್ಳಿ. ನೆಕ್ಸ್ಟ್, ವೃಷಭ ಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿ ಮಾಡ್ತಾರೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿದೆ. ಬಿಸ್ನೆಸ್ ಮಾಡೋರಿಗೆ ಉತ್ತಮವಾಗಿದೆ. ತುಂಬ ಕಸ್ಟಮರ್ ಜಾಸ್ತಿ ಆಗ್ತಾರೆ. ಲಾಭಾಂಶದಲ್ಲಿ ವ್ಯತ್ಯಾಸ ಆದರೂ ಕೂಡ ತುಂಬ ಹಣ ಬರ್ತಕ್ಕಂಥದ್ದು ಕೂಡ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಒಂದು ತಿಂಗಳು. ಮದುವೆ ಜೀವನದಲ್ಲಿ ಖುಷಿಯಾದ ವಾತಾವರಣ,
ತುಂಬ ಜಗಳ ಆಡ್ತಿದ್ದೋ, ಈ ತಿಂಗಳಲ್ಲೇನೋ ಸ್ವಲ್ಪ ಸರಿ ಹೋಗಿದೆ, ಕಡಿಮೆ ಆಗಿದೆ ಸಮಸ್ಯೆ. ಸೊ ಈ ರೀತಿ ಬರ್ತಕ್ಕಂಥದ್ದು. ಹಾಗೆ ಹೊಸ ವಧುವರರನ್ನ ಹುಡುಕ್ತಾ ಇದ್ದರೆ ಮದುವೆ ಸೆಟ್ ಆಗ್ತಕ್ಕಂಥ ಒಂದು ಟೈಮ್. ಹಿರಿಯರಿಂದ, ತಾಯಿಯಿಂದ ಸ್ವಲ್ಪ ಬೇಗ ಸೆಟ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ತೋರಿಸ್ತಾ ಇದೆ. ಆರೋಗ್ಯ ಸ್ವಲ್ಪ ನ್ಯೂಟ್ರಲ್ ಆಗಿದೆ. ನೆಕ್ಸ್ಟ್ ಮಿಥುನ ಲಗ್ನ. ಮಿಥುನ ಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರೋದಿಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸ್. ಜಾಬಲ್ಲಿರೋರಿಗೆ ಎಕ್ಸಲೆಂಟ್ ಟೈಮ್. ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗ್ತಕ್ಕಂಥ ಸಮಯ. ಬಿಸ್ನೆಸ್ ಮಾಡೋರಿಗೆ ತುಂಬ ಹಣಕಾಸಿನ ಸಮಯ, ಒಳ್ಳೊಳ್ಳೆ ಹಣ ಬರ್ತಕ್ಕಂಥದ್ದು, ಎಫರ್ಟ್ ಹಾಕಿದರೆ ಸಿಕ್ಕಾಬಟ್ಟೆ ಬಂದ್ಬಿಡುತ್ತೆ ಅಂಥ ಒಂದು ಟೈಮ್. ಹಾಗೆ ಮದುವೆ ಜೀವನದಲ್ಲಿ ಮಾತುಕತೆಯಿಂದ ಹೆಚ್ಚೆಚ್ಚು ಸಮಸ್ಯೆ ಮಾಡಿಕೊಂಡು ಸಪ್ರೇಷನ್ ಆಗೋ ಸಾಧ್ಯತೆ, ತಪ್ಪು ತಿಳ್ಕೊಂಡು ಒಡೆದಾಟ ಇಲ್ಲ ಕಿತ್ತಾಟ ಹೆಚ್ಚಾಗೋ ಸಾಧ್ಯತೆ. ಹೊಸ ವಧುವರರನ್ನ ಹುಡುಕ್ತಾ ಇದ್ದರೆ ಮಾತುಕತೆಯಲ್ಲೇ ಸಂಬಂಧ ಮುರಿದು ಬೀಳ್ತಕ್ಕಂಥದ್ದು, ಸ್ವಲ್ಪ ಎಂಗೇಜ್ಮೆಂಟ್ ಆಗಿದ್ರೂ ಕೂಡ ಕಟ್ಟಾಗ್ತಕ್ಕಂಥ ಸಾಧ್ಯತೆ ಸ್ವಲ್ಪ ಹೆಚ್ಚಾಗಿದೆ. ಡೌಟ್ ಪಟ್ಟೇನು ಹೇಳೋಕ್ಕೆ ಹೋಗ್ಬೇಡಿ, ಕೋಪ ತೋರ್ಸೋಕ್ಕೆ ಹೋಗ್ಬೇಡಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಇಲ್ಲಾಂದರೆ ಸಮಸ್ಯೆ ಎದುರಿಸ್ಬೇಕಾಗತ್ತೆ ಮೈಂಡಲ್ಲಿ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ಸ್ವಲ್ಪ ಮಿಥುನ ಲಗ್ನ, ಸ್ವಲ್ಪ ಹೀಟ್ ಜಾಸ್ತಿ ಆಗುತ್ತೆ, ಮೈಗ್ರೇನ್ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ನೆಕ್ಸ್ಟ್ ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದವ್ರಿಗೆ ಎಂಜಾಯ್ಮೆಂಟ್ ಟೈಮ್ ಅಂತ ಹೇಳ್ಬೋದು. ಫುಲ್ಲು ಎಂಜಾಯ್ಮೆಂಟು, ಫುಲ್ ಏನೋ ಒಂಥರ ಖುಷಿ, ಕುಟುಂಬದಿಂದ ಖುಷಿ, ಡ್ರೆಸ್ಸಿಂದ ಖುಷಿ, ಪರ್ಫ್ಯೂಮಿಂದ ಖುಷಿ, ಏನೋ ಒಂಥರ ಎಂಜಾಯ್ಮೆಂಟು. ನನ್ನ ರಾಯಲ್ ಸ್ಟ್ಯಾಂಡರ್ಡ್ ಏನೋ ಒಂಥರ ಎಂಜಾಯ್ಮೆಂಟ್ ತೋರಿಸ್ತಾ ಇದೆ. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ, ಬಟ್ ಸ್ವಲ್ಪ ಸೋಂಬೇರಿತನ ಬಿಟ್ಟರೆ ಎಕ್ಸಲೆಂಟ್. ಸೋಂಬೇರಿತನ ಬಿಡಲಿಲ್ಲ ಅಂದರೆ ಸ್ಟೈಲ್ ಕಡೆ ಹೋಗ್ತಕ್ಕಂಥದ್ದು ಸ್ವಲ್ಪ ತೋರಿಸೋದೆ. ಸ್ವಲ್ಪ ಸೆಲೆಕ್ಟಿವ್ ಹೀಗೋ ಜಾಸ್ತಿ ಆಗುತ್ತೆ. ಯಾರಿಗೆ? ಕರ್ಕಾಟಕ ಲಗ್ನದವ್ರಿಗೆ ಏನೋ ಒಂಥರ ಸೆಲೆಕ್ಟಿವ್. ಹಣ ಬರ್ತಾಯಿದೆ, ಇಷ್ಟು ಬರಬೇಕು ಅಂತ ಸೆಲೆಕ್ಟಿವ್. ಹುಡುಗಿ ಬರ್ತಾಯಿದೆ, ಹುಡುಗ ಬರ್ತಾಯಿದೆ, ಅದರಲ್ಲಿ ಸೆಲೆಕ್ಟಿವ್. ಸ್ವಲ್ಪ ಏನೋ ಒಂದು ಸೆಲೆಕ್ಟಿವ್ ಪೊಸೆಸಿವ್ನೆಸ್ಸು ಕಾಡ್ತಾ ಇರುತ್ತೆ. ಜಾಬಲ್ಲಿರೋರಿಗೆ ತುಂಬ ಪ್ರೆಷರ್ ಬರುತ್ತೆ. ಖುಷಿಯಿಂದ ಮಾಡಿದ್ದಲ್ಲಿ ಸಕ್ಸಸ್ ಆಗುತ್ತೆ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಿದ್ದಲ್ಲಿ ದುಃಖ ಆಗುತ್ತೆ. ಹಾಗೆ ಬಿಸ್ನೆಸ್ ಮಾಡೋರಿಗೆ ಹಣ ರೊಟೇಷನ್ ತುಂಬ ಕಷ್ಟ. ದುಡ್ಡು ಬರುತ್ತೆ, ತುಂಬ ಖುಷಿಯಾಗೇ ಬರುತ್ತೆ, ನಿಂತು ಬರುತ್ತೆ. ರೊಟೇಷನ್ ಮಾಡಿಕೊಂಡು ಕಷ್ಟದಿಂದ ಬರುತ್ತೆ, ಬಟ್ ದುಡ್ಡು ಬರುತ್ತೆ, ಕಷ್ಟದಿಂದ ಬರುತ್ತೆ. ಹಾಗೆ ಮದುವೆ ಜೀವನದಲ್ಲಿ ಸ್ವಲ್ಪ ಈಗೋ ಕ್ಲಾಶ್ ತೋರಿಸ್ತಾ ಇದೆ. ಸೆಲೆಕ್ಟಿವ್ ಖುಷಿಯಾಗಿರ್ಬೋದು, ಒಳ್ಳೆ ಖುಷಿಯಾದ ವಾತಾವರಣನೇ ಮದುವೆ ಜೀವನದಲ್ಲೂ ಕೂಡ. ಸಣ್ಣ ಪುಟ್ಟದ ಕಿತ್ತಾಡೋದು ಖುಷಿ ವಾತಾವರಣದಲ್ಲೂ. ಸೊ ಅದನ್ನು ಮಾಡ್ಕೋಬೇಡಿ, ಇನ್ನೂ ಸೂಪರಾಗಿರ್ತೀರ. ಸೊ ಹಾಗೆ ಮದುವೆಗೆ ಹುಡುಕ್ತಾ ಇದ್ದರೆ, ಲವ್ ಮ್ಯಾರೇಜ್ ಆಗೋರಿಗೆ ತುಂಬ ಒಳ್ಳೆ ಟೈಮು. ಹುಡುಕ್ತಾ ಇರೋರಿಗೆ ಸ್ವಲ್ಪ ಸೆಲೆಕ್ಷನ್ ಸಮಸ್ಯೆ. ಆಫರೆಲ್ಲ ಬಂದು ನಿಂತಿರುತ್ತೆ, ಇದನ್ನು ಸೆಲೆಕ್ಟ್ ಮಾಡಲ, ಅದನ್ನು ಸೆಲೆಕ್ಟ್ ಮಾಡಲ, ಯಾವುದನ್ನು ಸೆಲೆಕ್ಟ್ ಮಾಡಲಿ ಗೊತ್ತೇ ಆಗಲ್ಲ, ಡಿಸಿಷನ್ ಮಾಡೋಕ್ಕೆ ಆಗಲ್ಲ. ಅಥವಾ ನೀವು ಒಪ್ಪಿರ ಅವರೊಪ್ಪಲ್ಲ, ಅವರೊಪ್ಪಿರ ನೀವು ಒಪ್ಪಲ್ಲ, ಸಣ್ಣ ಪುಟ್ಟ ಸಮಸ್ಯೆಯಲ್ಲಿ ಎಕ್ಸಿಟ್ ಆಗುತ್ತೆ ಆ ಸಂಬಂಧ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಎಕ್ಸಲೆಂಟ್ ಆರೋಗ್ಯ. ಕರ್ಕಾಟಕ ಲಗ್ನ ಸಮಸ್ಯೆ ಇದ್ದರೆ ಮೆಡಿಸಿನ್ ಸಿಗುತ್ತೆ. ನೆಕ್ಸ್ಟ್ ಹಾಗೆ ಸಿಂಹ ಲಗ್ನದವ್ರಿಗೆ ಎಜುಕೇಷನ್ ಅತ್ಯುತ್ತಮವಾಗಿದೆ. ಜಾಬ್ ಮಾಡೋರಿಗೆ ಸ್ವಲ್ಪ ಕಿರಿಕಿರಿ ಟೈಮು, ಆಲಸ್ಯ ಟೈಮು, ಸ್ವಲ್ಪ ಅಷ್ಟು ಸಮಾಧಾನ ಇಲ್ಲ. ಬಿಸ್ನೆಸ್ ಮಾಡೋರಿಗೆ ನಾರ್ಮಲಾಗಿ ಹಣ ಬರುತ್ತೆ, ಹೆಚ್ಚೆಚ್ಚು ಬರಲ್ಲ. ಮದುವೆ ಜೀವನದಲ್ಲಿ ಪ್ರೀತಿನೇ ಕಳ್ಕೊಳ್ತಕ್ಕಂಥದ್ದು, ಎಮೋಷನ್ಸಿಗೆ ಬೆಲೆನೇ ಇಲ್ಲ, ರಿಯಾಕ್ಷನ್ನೇ ಇಲ್ಲ. ಈ ಹುಡುಗ ಬೇಡ, ಈ ಹುಡುಗಿ ಬೇಡ, ಹುಡುಕ್ಬೇಕಾದ್ರೇ ಮದುವೆ ಆದಮೇಲೆ ಪ್ರೀತಿನೇ ಇಲ್ಲ ಅಂತ ಹೊರಗಾಡ್ತಕ್ಕಂಥದ್ದು ಈ ತಿಂಗಳು ಹೆಚ್ಚಾಗಿರುತ್ತೆ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಸಿಂಹಲಗ್ನ, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ನೆಕ್ಸ್ಟ್ ಕನ್ಯಾ ಲಗ್ನದವ್ರಿಗೆ ಎಜುಕೇಷನ್ ಒಂದು ಚೂರು ಚೆನ್ನಾಗಿಲ್ಲ, ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರಲ್ಲ, ಕಾನ್ಸಂಟ್ರೇಷನ್ ಮಾಡಲ್ಲ, ಸ್ವಲ್ಪ ಡೌನ್ ಟೈಮ್, ಡಿಪ್ರೆಷನ್ ಟೈಮ್ ಅಂತ ಹೇಳ್ಬೋದು. ಸಣ್ಣ ಪುಟ್ಟದಕ್ಕೂ ತಲೆ ಕೆಡಿಸ್ಕೊಳ್ಳೋದು, ಬ್ಯುಸಿ ಆಗ್ತಕ್ಕಂಥದ್ದು, ಟೆನ್ಷನ್ ಆಗ್ತಕ್ಕಂಥದ್ದು ಕನ್ಯಾ ಲಗ್ನದವ್ರಿಗೆ ತೋರಿಸ್ತಾ ಇದೆ. ಜಾಬಲ್ಲಿರೋರಿಗೆ ಸಮಾಧಾನ ಇಲ್ಲ, ಮಾತುಕತೆಯಿಂದ ಸಮಸ್ಯೆ, ಮಾತು ಕೊಡೋದು ತಪ್ಪೋದು. ಸೊ ಜಾಬಲ್ಲಿ ಸಮಸ್ಯೆ ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡೋರಿಗೆ ಲಾಭ ಇಲ್ಲ, ಎಷ್ಟೇ ಎಫರ್ಟ್ ಹಾಕಿದರೂ ಇಷ್ಟು ಕಷ್ಟಪಟ್ಟೆ ನನಗೇನು ಸಿಕ್ತು, ಈ ಥರ ಒದ್ದಾಡ್ತಕ್ಕಂಥ ಒಂದು ತಿಂಗಳಾಗುತ್ತೆ. ಮದುವೆ ಜೀವನದಲ್ಲಿ ಮಾತುಕತೆಯಿಂದ ಸಮಸ್ಯೆ, ಸುಮ್ಮನೆ ಕೂರಲ್ಲ, ಏನಾದರೂ ಅನ್ನೋದು, ಅದು ಸಣ್ಣ ಪುಟ್ಟ ಸಮಸ್ಯೆ ದೊಡ್ಡದಾಗೋದು, ಮತ್ತೆ ಸಮಸ್ಯೆ ಆಗೋದು, ಈ ರೀತಿ ತೋರಿಸ್ತಾ ಇದೆ. ಸುಮ್ಮನೆ ಮದುವೆಗೆ ಹುಡುಕ್ತಾ ಇರೋರಿಗೆ ಮಾತುಕತೆ ಆಗುತ್ತೆ, ಮುರಿದು ಬೀಳುತ್ತೆ, ಬರೀ ಇದೇ ಸಮಸ್ಯೆ ಆಗ್ತಿರುತ್ತೆ, ಯಾವುದು ಸೆಟ್ ಆಗಲ್ಲ. ಅಥವಾ ಸೆಟ್ ಆಗೋ ಮೂಮೆಂಟಲ್ಲೂ ಮಾತು ಕೊಟ್ಟಿರ್ತಾರೆ ಕೆಲವು ಜನ, ಮಾಡ್ಕೋತೀವಿ, ಓಕೆ ನಮ್ಗೆ ಇಷ್ಟ ಆಗಿದೆ ಅಂತ, ಆಮೇಲೆ ಕ್ಯಾನ್ಸಲ್ ಮಾಡಿಬಿಡೋದು, ಈ ರೀತಿ ಆಗ್ತಕ್ಕಂಥದ್ದು ಹೆಚ್ಚಾಗಿದೆ. ಹಾಗೆ ಆರೋಗ್ಯ ನ್ಯೂಟ್ರಲ್ ಆಗಿರ್ತಕ್ಕಂಥದ್ದು, ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಬಂದಲ್ಲಿ ಆರಾಮಾಗುತ್ತೆ, ಮನೇಲಿದ್ದರೆ ಚಿಟ್ರು ಹಿಡಿತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟ್
ತುಲಾ ಲಗ್ನ. ತುಲಾ ಲಗ್ನದವ್ರಿಗೆ ಹಣಕಾಸಿನ ಸಮಯ. ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದಲ್ಲಿ ಇನ್ನೂ ಕಿತ್ಕೊಂಡ್ಬಂದ್ಬಿಡುತ್ತೆ. ಇದು ಎಕ್ಸಲೆಂಟ್ ಟೈಮ್. ಎಜುಕೇಷನ್ ಉತ್ತಮವಾಗಿ ಮಾಡ್ತಾರೆ. ಜಾಬ್ ಸಾಧಾರಣವಾಗಿ ಉತ್ತಮವಾಗಿದೆ. ಬಿಸ್ನೆಸ್ ವೆರಿ ವೆರಿ ಎಕ್ಸಲೆಂಟ್ ಟೈಮ್. ಒಳ್ಳೊಳ್ಳೆ ಹಣ ಬರ್ತಕ್ಕಂಥದ್ದು, ಲಂಸಮ್ ಬರ್ತಕ್ಕಂಥದ್ದು, ಸೂಪರ್ ಟೈಮ್ ಅಂತ ಹೇಳ್ಬೋದು ದುಡ್ಡಿಗೆ. ಮದುವೆ ಜೀವನದಲ್ಲಿ ತುಂಬ ಖುಷಿಯಾದ ವಾತಾವರಣ. ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ. ದೂರ ಆಗಿರೋದು ಒಂದಾಗೋಕ್ಕೆ ಒಳ್ಳೆ ಟೈಮ್. ಹೊಸ ವಧುವರನ್ನು ಹುಡುಕ್ತಾ ಇದ್ದರೆ ಅಂದ್ಕೊಂಡಂಗೆ ಸಿಗ್ತಕ್ಕಂಥ ಟೈಮ್. ಮ್ಯಾಕ್ಸಿಮಮ್ ಒಪ್ಪಿಗೆ ಆಗಿ ಸ್ವಲ್ಪ ಸೆಲೆಕ್ಟ್ ಆಗಿ ಮದುವೆ ಫಿಕ್ಸ್ ಆಗ್ತಕ್ಕಂಥದ್ದು ಈ ತಿಂಗಳಲ್ಲಿ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ತುಲಾ ಲಗ್ನದವ್ರಿಗೆ. ಹಾಗೆ ಆರೋಗ್ಯ ಸಾಧಾರಣವಾಗಿದೆ. ನೆಕ್ಸ್ಟು ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವ್ರಿಗೆ ಅಹಂ ಹೆಚ್ಚಾಗುತ್ತೆ. ಲಗ್ನದಲ್ಲೇ ಸೂರ್ಯ. ವ್ಯವ್ಯ ಅಹಂಕಾರ ಕಡಿಮೆ ಮಾಡ್ಕೋಬೇಕು. ನಿಮಗೆ ಗೊತ್ತಿಲ್ಲದಂಗೆ ಜಾಸ್ತಿ ಆಗಿಬಿಡುತ್ತೆ. ಗೊತ್ತಿರುತ್ತೆ, ಆ ಕೋಪ ಮಾಡ್ಕೋಬೇಕಾದ್ರೆ ನಾನು ಸುಮ್ಮನಾಗಬೇಕು ಅಂತ ಅನ್ಸಲ್ಲ, ನಿಮಗೆ ತೋರಿಸ್ಕೋಬೇಕು ಅಂತ ಜಾಸ್ತಿ ಆಗುತ್ತೆ. ಆ ಥರ ಒಂದು ತಿಂಗಳು. ಎಜುಕೇಷನ್ ಫೋಕಸ್ ಮಾಡಲ್ಲ. ಫೋಕಸ್ ಮಾಡಿದರೆ ಒಳ್ಳೆಯದಾಗುತ್ತೆ, ಬಟ್ ಫೋಕಸ್ ಮಾಡಲ್ಲ. ಫೋಕಸ್ ಮಾಡಿ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಇರುತ್ತೆ, ಆದರೆ ಕಿರಿಕಿರಿ. ನೀನೇನು ನನಗೆ ಬಂದು ಹೇಳೋದು, ನನ್ನ ಕೆಲಸ ನಂಗೆ ಗೊತ್ತಿಲ್ವಾ, ಸುಮ್ಮನೆ ತಲೆ ಬಿಸಿಯಪ್ಪ, ಇದು ಕಂಪ್ನಿನೇ ಬಿಟ್ಟು ಹೋಗ್ಬಿಡ್ಬೇಕು, ಈ ರೀತಿ ಆಗ್ತಕ್ಕಂಥದ್ದು ಮನಸ್ಸಲ್ಲಿ ತಳಮಳ ಈ ತಿಂಗಳಲ್ಲಿ ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡೋರಿಗೆ ಹಣ ಕಡಿಮೆ ಬರುತ್ತೆ, ಆದರೆ ವಿಪರೀತ ಸೆಲ್ಫ್ ಎಫರ್ಟ್ ಹಾಕಬೇಕು. ಸಿಕ್ಕಾಬಟ್ಟೆ ಕಷ್ಟ ಬಿದ್ದರೆ ದುಡ್ಡು, ಇಲ್ಲಾಂದ್ರೆ ಅದು ಇಲ್ಲ, ಕಡಿಮೆ. ಮದುವೆ ಜೀವನದಲ್ಲಿ ಈಗೋ ಕ್ಲ್ಯಾಶ್, ಸಪ್ರೇಷನ್ ಆಗೋ ಸಾಧ್ಯತೆ, ತುಂಬ ಗಲಾಟೆ ತೋರಿಸ್ತಾ ಇದೆ. ಸೈಲೆಂಟಾಗಿದ್ಬಿಡಿ. ಹೊಸ ವಧುವರನ್ನು ಹುಡುಕ್ತಾ ಇದ್ದರೆ ಡೌಟು, ಬರೋರ ಮೇಲೆಲ್ಲ ಡೌಟು. ಸುಳ್ಳು ಹೇಳ್ತವ್ರ, ನಮಗೆ ಸುಳ್ಳು ಹೇಳ್ತವ್ರ, ಕರೆಕ್ಟಾಗಿ ಸಟ್ಟೆ ಆಗಲ್ಲ. ಕಷ್ಟಪಟ್ಟು ಒಪ್ಕೋತೀರಾ, ಅವ್ರು ರಿಜೆಕ್ಟ್ ಮಾಡಿಬಿಡ್ತಾರೆ. ಈ ರೀತಿ ಸ್ಟ್ರಗಲಿಂಗ್ ಟೈಮು ಮದುವೆಗೆ ನೋಡ್ತಾ ಇರೋರಿಗೆ ತೋರಿಸ್ತಾ ಇದೆ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ. ವೃಶ್ಚಿಕ ಲಗ್ನ ಸ್ವಲ್ಪ ಹೀಟು ಜಾಸ್ತಿ ಆಗತಕ್ಕಂಥದ್ದು, ಕಣ್ಣಿನ ಸಮಸ್ಯೆ ಇದ್ದವ್ರಿಗೆ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟ್ ಧನುರ್ಲಗ್ನ. ಧನುರ್ಲಗ್ನದವ್ರಿಗೆ ಲಾಂಗ್ ಟ್ರಿಪ್ ಹೋಗೋರಿಗೆ ಎಕ್ಸಲೆಂಟ್ ಟೈಮ್. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ವೆರಿ ಬ್ಯಾಡ್ ಟೈಮ್. ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರೋದಿಲ್ಲ. ಓದೋಕ್ಕೆ ಮನಸ್ಸಾಗಲ್ಲ, ಓದಿದ್ದೆಲ್ಲ ಮರೆತೋಗುತ್ತೆ. ಜಾಬಲ್ಲಿರೋರಿಗೆ ತುಂಬ ಕಿರಿಕಿರಿ, ತುಂಬ ಪ್ರೆಷರ್ ಲೋಡು, ಜಾಬ್ ಚೇಂಜ್ ಮಾಡಬೇಕು ಅಂತ ಅನಿಸುತ್ತೆ. ಹಾಗೆ ಬಿಸ್ನೆಸ್ ಮಾಡೋರಿಗೆ ತುಂಬ ಲಾಸ್ ಆಗುತ್ತೆ. ಏನೇ ಇನ್ವೆಸ್ಟ್ಮೆಂಟ್ ಆಗಿದ್ರೂ ಸ್ಟಕ್ ಆಗ್ತೀರಾ, ಕನ್ಫ್ಯೂಷನ್ ಆಗ್ತೀರಾ, ತಳಮಳ ಟೈಮ್. ಮದುವೆ ಜೀವನದಲ್ಲಿ ಸಣ್ಣ ಪುಟ್ಟ ಕೋಳಿ ಜಗಳ ತೋರಿಸ್ತಾ ಇದೆ, ಸರಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಪ್ರೇಷನ್ ಆಗ್ತೀರಾ, ತಾತ್ಕಾಲಿಕ ಸಪ್ರೇಷನ್ಸ್. ಆರೋಗ್ಯ ಚೆನ್ನಾಗಿಲ್ಲ. ಧನುರ್ಲಗ್ನ ಸ್ವಲ್ಪ ತಲೆನೋವು ಅಥವಾ ಹೀಟು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥ ಟೈಮು. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ. ನೆಕ್ಸ್ಟ್ ಮಕರ ಲಗ್ನ. ಮಕರ ಲಗ್ನದವ್ರಿಗೆ ಪಿತ್ರಾರ್ಜಿತ ಆಸ್ತಿ ಬರೋರಿಗೆ ಏನಾರ ಮಾತುಕತೆ ಇದ್ದಲ್ಲಿ ಗುಡ್ ಟೈಮ್ ಅಂತ ಹೇಳ್ಬೋದು. ಎಜುಕೇಷನ್ ಉತ್ತಮವಾಗಿದೆ. ಜಾಬಲ್ಲಿರೋರ್ಗೂ ಫಸ್ಟ್ ಅಬ್ಸ್ಟೆಕಲ್ ಇರುತ್ತೆ, ಲಾಸ್ಟಲ್ಲಿ ವಿನ್ ಆಗ್ತೀರಾ, ತುಂಬ ಚೆನ್ನಾಗಿದೆ. ಬಿಸ್ನೆಸ್ ಮಾಡೋರಿಗೆ ಸಡನ್ ಗೇನ್ ಮನಿ, ಸಡನ್ ಲಕ್ ಅಂತಾರಲ್ಲ, ಹಂಗೆ ದುಡ್ಡು ಹೊಡಿತಕ್ಕಂಥ ಒಂದು ಲಾಟ್ರಿ ಥರ ಸಡನ್ ಗೇನ್ ಆಗ್ತಕ್ಕಂಥ ಮನಿ ತೋರಿಸ್ತಾ ಇದೆ ಎಫರ್ಟ್ ಹಾಕಿದರೆ. ಮದುವೆ ಜೀವನದಲ್ಲಿ ಏನೇ ಸಮಸ್ಯೆ ಇದ್ದರೂ ಎಂಡಿಂಗಲ್ಲಿ ಸಾಲ್ವ್ ಆಗುತ್ತೆ, ಸಮಸ್ಯೆ ಡೌನ್ ಆಗುತ್ತೆ, ಕೂಲ್ ಆಗುತ್ತೆ. ಮದುವೆ ಹುಡುಕ್ತಾ ಇರೋರಿಗೆ ಆಫರ್ ಬರುತ್ತೆ, ಬಟ್ ಮಾಡ್ಕೊಳ್ಳೋ ಬೇಡವೋ ಡಿಶನ್ನೇ ತಗೊಳಕ್ಕಾಗಲ್ಲ ನಿಮ್ಮ ಕೈಲಿ, ಆ ಥರ ಒಂದು ಟೈಮ್. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಏನೇ ಸಮಸ್ಯೆ ಇದ್ದರೂ ಲಾಂಗ್ ಟರ್ಮಲ್ಲಿ ಒಂದು ಕಾಯಿಲೆ ಇತ್ತು, ಹೊರಟೋಯ್ತು ಅಥವಾ ಕಡಿಮೆ ಆಯಿತು, ತುಂಬ ಗುಡ್ ಟೈಮ್. ನೆಕ್ಸ್ಟ್ ಕುಂಭಲಗ್ನ. ಕುಂಭಲಗ್ನದವ್ರಿಗೆ ನೇಮ್ ಆ್ಯಂಡ್ ಫೇಮ್ ಹೆಚ್ಚಾಗುತ್ತೆ. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬರುತ್ತೆ, ಒಳ್ಳೆ ನೇಮ್ ಆ್ಯಂಡ್ ಫೇಮ್. ಜಾಬಲ್ಲಿರೋರಿಗೆ ಪ್ರಮೋಷನ್ ಆಗೋ ಸಾಧ್ಯತೆ, ಇಲ್ಲಾಂದರೆ ಅದ್ರ ಬಗ್ಗೆ ಮಾತುಕತೆ ಆಗುತ್ತೆ, ಒಟ್ಟು ಗುಡ್ ಟೈಮ್. ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗ್ತಕ್ಕಂಥದ್ದು ಸ್ವಲ್ಪ 50-50. ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ಹಣ ರೊಟೇಷನ್, ತುಂಬ ಹಣ ರೊಟೇಷನ್ ಆಗುತ್ತೆ, ಏನೂ ಸಮಸ್ಯೆ ಇಲ್ಲ. ಮದುವೆ ಜೀವನದಲ್ಲಿ ಈಗೋ ಕ್ಲಾಶ್ ಜಾಸ್ತಿ ಆಗುತ್ತೆ, ಮತ್ತೆ ಡೌನ್ ಆಗುತ್ತೆ, ಮತ್ತೆ ಜಾಸ್ತಿ ಆಗುತ್ತೆ, ರಬ್ಬರ್ ಥರ ಆಡುತ್ತೆ ಈ ತಿಂಗಳು. ಸ್ವಲ್ಪ ಈಗೋ ಕ್ಲಾಶ್ ಕಡಿಮೆ ಮಾಡ್ಕೊಳ್ಳಿ. ಮದುವೆ ಹುಡುಕ್ತಾ ಇರೋರಿಗೆ ತುಂಬ ಆಫರ್ಸ್ ಬರುತ್ತೆ. ಡಿಮ್ಯಾಂಡ್, ಎಜುಕೇಷನ್ ಸರಿ ಇಲ್ಲ ಬೇಡ, ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಬೇಡ, ಐಟೇ ಇಲ್ಲ ಬೇಡ, ವೈಟೇ ಇಲ್ಲ ಬೇಡ, ಸೊ ಏನೋ ಒಂದು ಬೇಡ, ಡಿಮ್ಯಾಂಡ್ ಬೇಡ. ಎಸ್ ಅಂದ್ರೆ ಆಗೋಗುತ್ತೆ. ಸಣ್ಣ ಪುಟ್ಟ ಟೆಕ್ನಿಕಲ್ ಎರರ್ ಅಂತ ಹೇಳ್ತೀವಿ ಮದುವೆಗೆ, ಬಟ್ ಎಸ್ ಅಂದ್ರೆ ಆಗುತ್ತೆ. ನಿಮ್ಮ ಹೀಗೋ ಬಿಟ್ಟು ಎಸ್ ಅಂದರೆ ಆಗೋಗುತ್ತೆ, ಇಲ್ಲಾಂದರೆ ಕಷ್ಟ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ. ಕುಂಭಲಗ್ನ ಸ್ವಲ್ಪ ಸಣ್ಣ ಪುಟ್ಟ ಬಾಧೆ, ಹೀಟು ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಲಾಸ್ಟ್ ಒನ್ ಮೀನಲಗ್ನ. ಮೀನಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿದೆ. ಹೈಯರ್ ಎಜುಕೇಷನ್ ಮಾಡೋರಿಗೆ ಎಕ್ಸಲೆಂಟ್ ಆಗಿದೆ. ಜಾಬ್ ಮಾಡೋರಿಗೆ ಜಾಬ್ ಚೇಂಜ್ ತೋರಿಸ್ತಾ ಇದೆ. ಅಂದರೆ ಒಂದು ಕಂಪ್ನಿನಲ್ಲಿ ಮಾಡ್ತಾರೆ, ಅಲ್ಲೇ ಪೋಸ್ಟ್ ಚೇಂಜು, ಸ್ವಲ್ಪ ಅಲ್ಲೇನಾರು ಆಫರ್ ಇತ್ತು ಅಂದ್ರೆ ಹಂಗಾಗುತ್ತೆ. ಇಲ್ಲಾಂದರೆ ಜಾಬ್ ಚೇಂಜ್ ಮಾಡೋ ಮನಸ್ಸು ಹೆಚ್ಚಾಗುತ್ತೆ ಈ ತಿಂಗಳು, ಬಟ್ ಸಾಧಾರಣ ಗುಡ್ ಟೈಮ್ ಅಂತ ಹೇಳ್ಬೋದು. ಬಿಸ್ನೆಸ್ ಮಾಡೋರಿಗೆ ಹಣ ತುಂಬ ಚೆನ್ನಾಗಿ ಬರುತ್ತೆ, ಬಟ್ ನಾರ್ಮಲಾಗಿ ಬರುತ್ತೆ.
ಮದುವೆ ಜೀವನದಲ್ಲಿ ಗಲಾಟೆ ಹೆಚ್ಚಾಗ್ಬೋದು ಮತ್ತು ಸಾಂತ್ವನ ಆಗುತ್ತೆ. ಬಟ್ ಹಿರಿಯರಿಂದನೇ ಗಲಾಟೆ ಬರುತ್ತೆ, ಅದನ್ನು ಸರಿ ಮಾಡ್ಕೋಬೇಕು. ಬಟ್ ಸ್ವಲ್ಪ 50-50 ಅಂತ ಹೇಳ್ಬೋದು. ಟೈಮ್ ಗಲಾಟೆ ಬರುತ್ತೆ, ಸರಿ ಹೋಗುತ್ತೆ. ಒಂಥರ ಅದು ನೋಡ್ಕೊಳ್ಳಿ, ಸ್ವಲ್ಪ ಹಿರಿಯರೇ ಡೇಂಜರಸ್ ಆಗ್ತಕ್ಕಂಥದ್ದು. ಹಾಗೆ ವಧುವರರನ್ನ ಹುಡುಕ್ತಾ ಇದ್ದರೆ ಇಷ್ಟ ಆಗಲ್ಲ, ಆದರೂ ಹಿರಿಯರಿಗೋಸ್ಕರ ಸುಮ್ಮನೆ ಒಪ್ಕೋಬೇಕು ಮಾಡ್ಕೋಬೇಕು ಅಂತಾರಲ್ಲ, ಅಂಥ ಒಂದು ಟೈಮು ಇಕ್ಕಟ್ಟಿನ ಸ್ಥಿತಿ ವಧುವರರಿಗೆ ಎದುರಾಗುತ್ತೆ. ಹಾಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಏನೇ ಸಮಸ್ಯೆ ಬಂದರೂ ಸಾಲ್ವ್ ಆಗಿಬಿಡುತ್ತೆ, ಮೆಡಿಸಿನ್ ಸಿಗುತ್ತೆ. ಇಷ್ಟು ಮೀನ ಲಗ್ನ, ಇಷ್ಟು 12 ಲಗ್ನದ ಒಂದು ಸೂರ್ಯನ ವೃಶ್ಚಿಕ ರಾಶಿಯ ಪ್ರವೇಶದ ಫಲಗಳು. ಒಂದು ತಿಂಗಳು ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿದ್ದರೆ ನೋಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.